ಮೇಡಮ್, ಈಗ ತುಂಬಾ ದಿನ ಆದ್ಮೇಲೆ ಒಂದು ಸಿನಿಮಾದ ಹಬ್ಬದಲ್ಲಿ ನೀವು ಭಾಗಿಯಾಗಿದ್ದೀರಿ. ಸೊ ವಿಶೇಷವಾಗಿ ಈಗಿನ ಇಂಡಸ್ಟ್ರಿ ಮತ್ತೆ ಮಹಿಳೆಯರಿಗಿರುವಂತಹ ಇಂಪಾರ್ಟೆನ್ಸ್ ಬಗ್ಗೆ ಒಂದು ಚರ್ಚೆ ನಡೀತು. ಫಸ್ಟ್ ಹೇಗೆ ಅನಿಸ್ತಾ ಇದೆ ಬ್ರದರ್? ಯಶೋಧ ಸ್ವಲ್ಪ ಹಿಂದೆ ಅಂತ ಬಾರಮ್ಮ, ಸ್ವಲ್ಪ ನಾನು ಈ ಪ್ಯಾನೆಲ್ ಡಿಸ್ಕಷನ್ಗೆ ನಾನು ಒಪ್ಪಿಗೆ ಕೊಟ್ಟಿದ್ದು ಏನಕ್ಕಂದರೆ ಬಿಕಾಸ್ ಇಟ್ ವಾಸ್ ಅ ವುಮೆನ್ಸ್ ಪ್ಯಾನೆಲ್ ಆ್ಯಂಡ್ ಐ ಥಿಂಕ್ ಸಾಧು ಕೋಕಿಲಾ ಸರ್ ಆ್ಯಂಡ್ ಲತಾ, ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು ಫಾರ್ ಪುಟಿಂಗ್ ದಿಸ್ ಟುಗೆದರ್. ನಂಗೆ ಗೊತ್ತಿಲ್ಲ ಅದು ಮುಂಚೆ ಈ ಥರ ಮಾಡಿದಾರೋ ಇಲ್ವೋ ಅಂತ ವಿಮೆನ್ಸ್ ಪ್ಯಾನೆಲ್, ಬಟ್ ಐ ಥಿಂಕ್ ಇಟ್ಸ್ ಗ್ರೇಟ್. ನೆಕ್ಸ್ಟ್ ಇಯರ್ ಕೂಡ ಪ್ಲೀಸ್ ದಯವಿಟ್ಟು ಇದೇ ಥರ ನನ್ನ ಕರಿಬೇಡಿ, ಬೇರೆ ಅವ್ರನ್ನೆಲ್ಲರನ್ನೂ ಕರೀರಿ. ಅಲ್ಲ, ವಿಮೆನ್ ಡೈರೆಕ್ಟರ್ಸ್, ವಿಮೆನ್ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಅವರೆಲ್ಲರನ್ನೂ ಕರೆಸಿ ಈ ಥರ ನೀವು ಮಾಡ್ತಾ ಹೋದರೆ ಐ ಥಿಂಕ್ ಇಲ್ ಬಿ ಗ್ರೇಟ್ ಫಾರ್ ವಿಮೆನ್ ಇನ್ ಇಂಡಸ್ಟ್ರಿ. So I think this is a very great thing that you will do this year, and I think the credit goes to Lata ji. Oh, amazing! You put this together. Amazing. Yeah. ಭಾಳ ಒಂದಷ್ಟು ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಹೇಳಿದೆ. ಸಂಭಾವನೆ ವಿಚಾರದಲ್ಲಿ ಹೆಣ್ಣುಮಕ್ಕಳಿಗೆ ಈಗಲೂ ಹೀರೋ ಸಮಾನಾಗಿ ಸಂಭಾವನೆ ಸಿಗ್ತಾ ಇಲ್ಲ. ಇಲ್ಲಿಂದಾದ್ರೂ ಮುಂದೆ ಸರಿ ಆಗುತ್ತಾ? ನೀವು ಹೇಳಿಮ್ಮ, ನಿಮ್ಮ ಇಂಡಸ್ಟ್ರಿನಲ್ಲಿ ಹೆಂಗಿದೆ ಅಂತ. ನಿಮಗೆ ಸೇಮ್ ಪೇಮೆಂಟ್ ಕೊಡ್ತಾರಾ ಇಲ್ವೋ? ನೋಡಿದ್ರ, ಅದರಲ್ಲೇ ಉತ್ತರ ಬಂತು ನನಗೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ, ಎಲ್ಲ ಕಡೆ ಕಾರ್ಪೊರೇಟ್ ಫೀಲ್ಡಲ್ಲಾಗಲಿ ಜರ್ನಲಿಸಮ್ ಆಗಿರಲಿ ಐ ಥಿಂಕ್ ಬರ್ತಾ ಅಲ್ವಾ, ನಾನು ಇದನ್ನ ಯೂಸ್ ಮಾಡ್ಕೊಳ್ಳು. ಓಕೆ, ಸೊ ಬರೀ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಐ ಥಿಂಕ್ ಎಲ್ಲ ಫೀಲ್ಡಲ್ಲಿ ಐ ಥಿಂಕ್ ವಿಮೆನ್ಗೆ ವಿ ಆರ್ ಫೇಸಿಂಗ್ ದಿಸ್ ಪೇ ಡಿಸ್ಪ್ಯಾರಿಟಿ. ಸೇಮ್ ಕೆಲಸಕ್ಕೆ ದ ವಿಮೆನ್ ಆರ್ ಬೀಯಿಂಗ್ ಪೇಡ್ ಲೆಸ್. ಐ ಥಿಂಕ್ ದ್ಯಾಟ್ ಮಸ್ಟ್ ಚೇಂಜ್ ಆ್ಯಂಡ್ ಅದಕ್ಕೆ ಹೆಣ್ಮಕ್ಳು ನಾವು ಒಂದಾಗಬೇಕು, ಆವಾಗಲೇ ವಿ ಕ್ಯಾನ್ ಚೇಂಜ್ ಇಟ್. ಸೊ ಹಾಗಾಗಿ ಐ ಥಿಂಕ್ ಎಸ್ಪೆಷಲಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಹೀರೋಸ್ಗೂ ಹೀರೋಯಿನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಹಿಟ್ಗಳು ಕೊಟ್ಟರು ನೀವೇ ನಗ್ತಾ ಇದ್ದೀರಾ ಸರ್? ನಿಮಗೆ ಡೈಲಿ ಪೇಮೆಂಟ್ ಸಿಗುತ್ತೆ, ನಿಮಗೆ ಹೀರೋಕ್ಕಿಂತ ಜಾಸ್ತಿ ಪೇಮೆಂಟ್ ಸಿಗುತ್ತೆ ಕಮಿಡಿಯನ್ಸ್ಗೆ. ಸೊ ಐ ಥಿಂಕ್ ದ್ಯಾಟ್ ಮಸ್ಟ್ ಚೇಂಜ್. ಯಾ ಮೇಡಮ್, ಒಂದು ಪದ ಹೇಳ್ತಾ ಇದ್ರೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳು ಒಂದಾಗಬೇಕು ಅಂತ. ಸೊ ಸದ್ಯಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೀವು ಅದನ್ನ ಹೆಂಗ್ ರಿಸೀವ್ ಮಾಡ್ತಾ ಇದ್ದೀರಿ ಇಷ್ಟು ವರ್ಷದ ಜರ್ನಿಲಿ? ಹಿಂಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. See, sometimes it becomes political. ಅದು we must avoid it as much as possible. ಸಿನಿಮಾ ಬಂದಾಗ ಆ್ಯಂಡ್ ಇಶ್ಯೂಸ್ ಬಂದಾಗ ನಾವು ಆದಷ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಪಾಡೋದನ್ನು ನೋಡ್ಕೋಬೇಕು. ಓಕೆ, ಸೊ ಐ ಥಿಂಕ್ ಸಾಧು ಕೋಕಿಲಾ ಸರ್ ಅವ್ರು ನನಗೂ ತೋರಿಸಿದ್ರು, ಎಲ್ಲರಿಗೂ ಇನ್ವಿಟೇಷನ್ಸ್ ಕಳಿಸಿದ್ದಾರೆ. ಕ್ಲೋಸಿಂಗ್ ಸೆರೆಮನಿ ಇದೆ, ಇವ್ರು 9-10ನೇ ತಾರೀಕು ಆದ್ರೂ ಕೂಡ ಇದನ್ನ ಹೇಳ್ತಾರೆ. So ಎಲ್ಲ ತರ ಆನ್ಸರ್ ಹೋಗಿದೆ ಆಲ್ರೆಡಿ ಎಲ್ಲರಿಗೂ. What I'm saying is I'm sure he's invited people and ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಸಾಧು ಕೋಕಿಲಾ ಸರ್ ಅವರು ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರವರ್ಸೀಸ್ಗಳು ಬರುತ್ತೆ, ಬೇರೆ ಯಾರಾದರೂ ಪ್ರೆಸಿಡೆಂಟ್ ಆದರೆ ಅವ್ರಿಗೆ ಬೇರೆ ಥರ ಕಾಂಟ್ರವರ್ಸೀಸ್ ಆಗುತ್ತೆ. ಅದು ಇಂಡಸ್ಟ್ರಿದಲ್ಲಿ ಇರಬಾರ್ದು, ಬಟ್ ದಟ್ ಈಸ್ ಹೌ ಇಟ್ ಈಸ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನ ಒಂದು ಸಕ್ಸಸ್ ಮಾಡಬೇಕಂದ್ರೆ ನಮ್ಮ ಇಂಡಸ್ಟ್ರಿಗೇ ಒಳ್ಳೆ ಹೆಸರು ಬರುತ್ತೆ. ಸೊ ಹಾಗಾಗಿ ಏನೇ ಸಣ್ಣ ಪುಟ್ಟ ವಿಷಯಗಳಿದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಅಟ್ಲೀಸ್ಟ್ ಫಾರ್ ದ ಫೇಸ್ ಆಫ್ ಇಟ್ ಸಿನಿಮಾಗೋಸ್ಕರ ನಮ್ಮ ಜನಕ್ಕೋಸ್ಕರ ಅಂತ ನಾವು ಒಟ್ಟಿಗೆ ಬಂದು ನಾವು ಇದನ್ನ ಸಕ್ಸಸ್ ಮಾಡಬೇಕು. ಮೇಡಮ್, ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ. ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ನೀವು ರಾಜಕಾರಣ ಕೂಡ ಹೌದು. ಈ ಅಂದ್ರೆ ಒಂದು ವೇದಿಕೆಯ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಗೊಳ್ಳು ಸರಿ ಮಾಡ್ತೀನಿ ಅನ್ನೋಂಥದ್ದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋಂಥದ್ದನ್ನ ಹೆಂಗೆ ತಗೊಳ್ತಾ ಇದ್ರಿ ಈ ಸಂದರ್ಭಕ್ಕೆ ಚರ್ಚೆಗೆ ಅಂತ? ಒಂದು ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಆ್ಯಂಡ್ ಒಂದು ಆಸ್ಪೆಕ್ಟಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ. ಏನಂದರೆ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ, ಒಂದು ಪ್ರೋತ್ಸಾಹ ತೋರಿಸಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಆಜಿಟೇಷನಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ, ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನೌ. ಇತ್ತೀಚೆಗೆ ನನಗೆ ಅದು ಕಾಣಿಸ್ತಾ ಇಲ್ಲ. ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದ್ಯಾಟ್ ಆಸ್ಪೆಕ್ಟ್. ಖಂಡಿತವಾಗ್ಲೂ ಇದು ನಮ್ಮ ನಾಡು, ನಮ್ಮ ಇಶ್ಯೂಸು. ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ? ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ನಮಗೊಂದು ಪ್ಲ್ಯಾಟ್ಫಾರ್ಮ್ ಅವ್ರಿಗೆ ಕೊಟ್ಟಿರುವಾಗ ನಾವೇನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು. ದ್ಯಾಟ್ ಐ ಅಗ್ರಿ. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನನಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಇಸ್ ಸಮನ್ ಹೂ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್. ಆ್ಯಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅದನ್ನು
ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಮತ್ತೆ ಕೇಳಕ್ಕೆ ಹೋಗಬೇಡಿ. ಚೂಯಿಂಗ್ ಗಮ್ ಥರ ಎಳ್ದುಬಿಟ್ಟಿದ್ದೀರಾ 3-4 ದಿನ. ಇಲ್ಲಿಗೆ 6ನೇ ದಿನ ಮೇಡಮ್ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಇಲ್ಲ ಅನ್ನೋದು ಮೇಡಮ್ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋಂಥ ನೋಡಿ, ವಿಚಾರ ಇವತ್ತು ಕೂಡ ಸರ್, ಒಂದ್ ನಿಮಿಷ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಆಸಕ್ತರು ಹೇಳಿದ್ದಾರೆ, ಚಿತ್ರಕರ್ಮಿಗಳು ಹೇಳಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್? ವಾಟ್ ಯು ಮೀನ್? ಮೀನ್ಸ್ ಅಂದ್ರೆ ಅವತ್ತು ಒಬ್ಬರ ನೇತೃತ್ವ ಬೇಕು, ಸಿನಿಮಾ ನಾಯಕರು ಬೇಕು, ಇಂಡಸ್ಟ್ರಿಗೆ leader ಯಾರು ಲೀಡರ್ಶಿಪ್ ತಗೊಳ್ತಾ ಇಲ್ಲ. ಅವತ್ತು ಶಿವಣ್ಣ ಯಾಕೆ ನಮ್ದು ಫಿಲ್ಮ್ ಇಂಡಸ್ಟ್ರಿ ಇದೆಯಲ್ಲ, ನಮ್ದು ಅಸೋಸಿಯೇಷನ್ ಕಲಾವಿದರ ಸಂಘನ ಮೇಡಮ್ ಅದನ್ನ ಇದೆ ಅಂತ ನೀವು ಹೇಳ್ತಿದ್ದೀರಾ. ಅಲ್ಲ ಇದೆ ಕಲಾವಿದರು ನೀವು ಹೇಳ್ಬೇಕು, ಕಲಾವಿದರು ಹೇಳ್ಬೇಕು ಮೇಡಮ್, ಅದು ಆಕ್ಟಿವ್ ಆಗಿದೆ. ಲೀಡರ್ ಬೇಕು ಅಂತ ನಾನು ಹೇಳಿದ ಇವಾಗ ನಾವೊಂದು ವಿ ಕೇಮ್ ಔಟ್ ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್. ಅದ್ರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ನೀವು? ಯಾರು ಸಪೋರ್ಟ್ ಮಾಡಿದ್ರಿ? ಅಂದರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ. ಅದೇ ಬೇರೆ ರೀತಿಯಲ್ಲಿ ನಿಮಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದು ನಿಂತ್ಕೋತೀರಾ. ಏನ್ ಮಾಡಿದ್ರಿ ನೀವು? ಮೇಡಮ್ ಇದು ನಮ್ಮದಲ್ಲ, ನಾವ್ ಹೇಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತವರೇ ಹೇಳ್ತಾರೆ. ನೀವು ಹೇಳಿದ್ ನಂಗೆ ಅರ್ಥ ಆಗತ್ತಪ್ಪ. ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದು ವಿಷಯಕ್ಕೆ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ. ಕೆಲವೊಂದು ವಿಷಯದಲ್ಲಿ ಯಾರೂ ಬರಲ್ಲ. ಸೊ ಐ ಥಿಂಕ್ ನೀವು ಹೇಳಿದ ಕರೆಕ್ಟು. ನಮಗೊಬ್ಬರು ಅಸೋಸಿಯೇಷನ್ ಇರಬೇಕು. ಇಟ್ ಹ್ಯಾಸ್ ಟು ಬಿ ಆ್ಯಕ್ಟಿವ್. ದೆ ಮಸ್ಟ್ ಬಿ ಸಮ್ಮನ್ ಹೂ ಟೇಕ್ಸ್ ವಯಸ್ಸಾಗಿರಬಾರ್ದು. ಸೊ ವಿ ನೀಡ್ ಸಮ್ಮನ್ ಲೈಕ್ ದಟ್. ಅದು ಯಾರಂತ ಹುಡುಕ್ಬೇಕು. ಆ್ಯಂಡ್ ಇಟ್ ಶುಡ್ ಬಿ ಅ ವುಮನ್ ಐ ಫೀಲ್. ಖಂಡಿತ ಮೇಡಮ್. ನೀವು ಮೇಡಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ, ಆ ಥರದ್ದು ಆಲೋಚನೆ ಇದೆಯಾ? ಅಲ್ಲ, ಇಟ್ಸ್ ನಾಟ್ ಐ ಕಾಂಟ್ ಡಿಸೈಡ್. ನೋ ವೆರಿ ಡೆಮೋಕ್ರಸಿ. ವಿ ನೀಡ್ ನೀವು ತಗೊಳ್ಳೋದಾದ್ರೆ ನೀವು ನಾಯಕತ್ವ ವಹಿಸ್ತೀರಾ ಅಂತ ಈ ಎಲ್ಲ ವಿಚಾರಗಳು? don't give me such a big responsibility also, but I think someone who's capable, who knows the industry, ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಬರೋರು ಅಂತವರು ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಿ, ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಫ್ಯಾನ್ಸ್ ನೋಡಿ. ಅಲ್ಲ ಮೇಡಮ್, ಅದೇ ಆ ಕುತೂಹಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ? ಅವರ ಮಾತಲ್ಲ ಕೇಳಿದಾಗ ಹೆಂಗ್ ಅನ್ಸುತ್ತೆ? ಐ ಆಮ್ ಆಲ್ಸೋ ಎಕ್ಸೈಟೆಡ್, ಬಟ್ ನೋಡೋಣ. ನಾನು ಇನ್ನೂ ಇಟ್ ಇಸ್ ಇನಿಷಿಯಲ್ ಸ್ಟೇಜಸ್. ನಾನು ಕತೆ ಕೇಳಿದ್ದೀನಿ, ನಾನು ಒಂದು ಮಟ್ಟಕ್ಕೆ ಇಷ್ಟ ಆಗಿದೆ. ಅದ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಅಪ್ರೋಪ್ರಿಯೇಟ್ ಟೈಮಲ್ಲಿ ನಾನು ಅನೌನ್ಸ್ ಮಾಡಿದ್ರೆ ರಮ್ಯಾ ಅವರ ಕಂಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಇದೆ, ನೀವೆಲ್ಲ ನೋಡಿ ಹೇಳ್ಬೇಕು. ನಾನು ಹೆಂಗೆ ಹೇಳಕ್ಕಾಗತ್ತೆ? ನಾನೇ ಕ್ಯಾರೆಕ್ಟರ್ ಆಯ್ಕೆ ವಿಚಾರ ಹೆಂಗ್ ಚೇಂಜ್ ಆಗಿದೆ ಈಗ? ಅದು ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಇಟ್ ವಿಲ್ ಬಿ ಸಮಥಿಂಗ್ ನೈಸ್. ಅಷ್ಟೇ ಹೇಳಕ್ಕಾಗತ್ತೆ. ಎಲ್ಲೇ ಹೋದ್ರು ಬಂದ್ರು ಕೂಡ ಈಗ ಈ ಒಂದು ರಿಂಗ್ ದೊಡ್ಡ ಮಟ್ಟದ ಸೌಂಡ್ ಆಗ್ತಾ ಇದೆ. ರಿಂಗ್ ನೋಡಿದಾಗ ಅದು ಹಾರ್ಟ್ ಸಿಂಬಲ್ ಬೇರೆ ಕೂಡ ಇದೆ. ಜನ ಕೂಡ ಟ್ರೋಲ್ ಕೂಡ ಮಾಡ್ತಾರೆ. ಐ ಲವ್ ಮೈಸೆಲ್ಫ್ ಅಂತ. ಎಂಗೇಜ್ ಆಗಿದ್ದಾರೆ ಹೇಗೆ? ದಟ್ ಇಸ್ ನೋ ಪರ್ಸನಲ್ ಕ್ವೆಶ್ಚನ್ಸ್. ಬೇರೆ ಏನಾದ್ರೂ ಇದೆ ಕೇಳಿ. ನಾನು ನೋಡ್ಬೋದಾ ಮೇಡಮ್, ಥಿಯೇಟರ್ ಫೀಲ್ ಇರುವಂತ ಸಿನಿಮಾಗಳು ಸರ್, ಆದ್ರೂ ನಿಮ್ಗೊಂದು ಪ್ರಶ್ನೆ ಇತ್ತು ಸರ್. ಬನ್ನಿ ಸರ್, ಬನ್ನಿ ಸರ್. ಥಿಯೇಟ್ರಿಕಲ್ ನಾನು ಕಮ್ ಬ್ಯಾಕ್ ಇದ್ರೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ನಾನು ಇಷ್ಟಪಡ್ತೀನಿ. ರಮ್ಯಾ ಅವರು ಯಾವತ್ತು ಸಿನಿಮಾ ಇಂಡಸ್ಟ್ರಿ ಸಪೋರ್ಟಿವ್ ಆಗಿರುವಂತವ್ರು, ಸಾಕಷ್ಟು ವಿಚಾರಗಳು. ಆದ್ರೆ ಈಗ ಒಂದು ಸಂದರ್ಭಕ್ಕೆ ಅಂದ್ರೆ ಕೋರ್ಟ್ ಹೋಗಿ ಬಂದಿರುವಂತದ್ದು ಮೇಡಮ್, ಏನಾಯ್ತು? ಅಲ್ಲಿ ನನಗಪ್ಪ ಮೋಸ ಆಗಿರೋದು. ನಾನು ಫೈಟ್ ಮಾಡ್ತಿದ್ರೆ ನನಗೋಸ್ಕರ ಯಾರು ಫೈಟ್ ಮಾಡ್ತಾರೆ? ಮೇಡಮ್ ಏನಾಯ್ತು ಅಂತ? ಸೊ ಇಷ್ಟೇಪ್ಪ ನಾನು ಹೇಳಕ್ಕೆ ಇಷ್ಟಪಡೋದು. ಬಿಕಾಸ್ ಸಿ ದ ಮ್ಯಾಟರ್ ಇಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ. ನಮ್ಮದೊಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ. ಓಕೆ, ಅದನ್ನು ಅವರು ಒಪ್ಕೊಂಡು ಕೂಡ ಇದ್ದಾರೆ. ನಿತಿನ್ ಅವರು ನನ್ನ ಜೊತೆ DM ಆಗಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಲ್ಲ ಅಂತ ಫುಟೇಜ್ನ. ಆದರೂ ಕೂಡ ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್. 10 ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು. ಅದರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆಬ್ಸಲ್ಯೂಟ್ಲಿ ರಾಂಗ್. ಆ ಪ್ರಿಲಿಮಿನರಿ ವ್ಯೂನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದ್ಯಾಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಹಾಗಾಗಿ ಅವರು 50 ಲಕ್ಷ ಡೆಪಾಸಿಟ್ ಮಾಡೋಕ್ಕೆ ಹೇಳಿದರು ಕೋರ್ಟ್ ಅವರು. ಸೊ ಇಟ್ ಹ್ಯಾಸ್ ಬಿನ್ ಡನ್. ಈಗ ಏನು ಪ್ರೊಸೀಜರ್ಸ್ ನಡಿಬೇಕು ಅಂದರೆ ಕ್ರಾಸ್ ಎಕ್ಸಾಮಿನೇಷನು, ನಾವು ಎವಿಡೆನ್ಸ್ ಕೊಡೋದು, ಸಬ್ಮಿಟ್ ಮಾಡೋದು, ಅದೆಲ್ಲ ಆಗ್ತಾಯಿದೆ. ಐ ಟ್ರೂಲಿ ಹೋಪ್ ದ್ಯಾಟ್ ದ್ಯಾಟ್ ನನಗೆ ಜಸ್ಟಿಸ್ ಸಿಗುತ್ತೆ. ಆ್ಯಂಡ್ ಈ ಥರ ಯಾರಿಗೂ ಆಗಬಾರ್ದು ಅಂತ ಐ ಜಸ್ಟ್ ಹೋಪ್. ನಾನು ಅಕಸ್ಮಾತ್ ಆ್ಯಸ್ ಅ ಸ್ಟಾರ್ ದ್ಯಾಟ್ ಐ ಆ್ಯಮ್, ನಾನು ಹೊಸಬ್ರು ಪ್ರಾಜೆಕ್ಟು ಯಾರು ಮಾಡ್ತಾರೆ ಹೇಳಿ ನೀವೇ? ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ. ಅವರು ಕೂಡ ನಾನು ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಅವ್ರು ಹೇಳಿದ್ದೇ ಬೇರೆ, ಅವ್ರು ಮಾಡಿದ್ದೇ ಬೇರೆ. ಆ್ಯಂಡ್ ದ್ಯಾಟ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವು ಅದನ್ನು ಕಮಿಟ್ ಮಾಡ್ಕೋಬೇಕು. ಅದೇ ಬೇರೆ ಹೀರೋರ್ಗೆ ಯಾರಾದರೂ ಮಾಡ್ತಾಯಿದ್ರಾ? ನೀವೇ ಯೋಚನೆ ಮಾಡಿ.
ಅದು ತಪ್ಪಲ್ವಾ? ಇಟ್ಸ್ ನಾಟ್ ಓಕೆ. ಆ್ಯಂಡ್ ಅಲ್ಲಿ ಅಗ್ರಿಮೆಂಟಲ್ಲಿ ಬರ್ದಿದೆ ಕೂಡ ಕ್ಯಾಮಿಯೋ ಅಂತ ಹಾಕಬೇಕಂತ. ನೀವೆಲ್ಲರೂ ಸಿನಿಮಾ ನೋಡಿರ್ತೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ಅದ್ರಲ್ಲಿ ಕ್ಯಾಮಿಯೋ ಅಂತ ಹಾಕಿದಾರಾ? ಹಾಕಿಲ್ಲ. ಎಲ್ಲ ಕಡೆ ನಂದೇ ಪೋಸ್ಟರ್ ಹಾಕಿದ್ರು, ಲೈಕ್ ಆ್ಯಸ್ ಇಫ್ ಐ ಆಮ್ ದ ಹೀರೋಯಿನ್ ಇನ್ ದ ಫಿಲ್ಮ್. ಅದು ತಪ್ಪಲ್ವಾ? ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ದ್ಯಾಟ್ ಪ್ರೊಡ್ಯೂಸರ್ ದ್ಯಾಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್. ಸೊ ನನಗೆ ಆ್ಯಕ್ಚುಲಿ ತೀರಾ ಮೋಸ ಆಗಿದೆ. ಬಟ್ ನಾನು ಆ ಟೈಮಲ್ಲಿ ನಾನು ಏನೂ ಹೇಳೋಕ್ಕೆ ಬರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಅಂದ್ಕೊಂಡ್ರು ದ್ಯಾಟ್ ಅವರೇ ಇದು ಮಾಡಿದ್ರು ಅಂತ. ನನ್ನ ಬಗ್ಗೆ ಆದಷ್ಟು ದೇ ಮೇಡ್ ಅ ಲಾಟ್ ಆಫ್ ಮೀಮ್ಸ್ ಆ್ಯಂಡ್ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ರು, ಒಂದು ಹಾಡು ಕೂಡ ಹಾಡಿದ್ರು. ಆ್ಯಂಡ್ ಐ ದಟ್ ಜಸ್ಟ್ ಶೋಸ್ ದಟ್ ಮೇಲ್ ಶಾವಿನಿಸಮ್ ದಟ್ ಎಕ್ಸಿಸ್ಟ್ ಇನ್ ದಿ ಇಂಡಸ್ಟ್ರಿ. ಐ ಥಿಂಕ್ ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಅದಕ್ಕೋಸ್ಕರ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಐ ವಿಲ್ ಫೈಟ್ ಟಿಲ್ ಮೈ ಲಾಸ್ಟ್ ಬ್ರೆತ್. ಐ ವಿಲ್ ಫೈಟ್. ಹೆಣ್ಮಕ್ಳಿಗೆ ಈ ಥರ ಆಗಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರು, ಒಂದು ನೀವು ಹೋಗಿ ಓಕೆ ಆಯ್ತು, ಮುಗಿಸಿಪ್ಪ ಬೇಗ. ಹೇಳಿ. ಥ್ಯಾಂಕ್ ಯು ಇಲ್ಲಿರ್ತೀರಾ? ನನಗೇನು ತೊಂದರೆ ಇಲ್ಲ, ಪ್ಲೀಸ್ ಕೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ರಿ, ರಾಜಕಾರಣಿಗಳು ನಟಿಮಣಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಇದು ವಾಟ್ ದ ಸೆನ್ಸ್ ಅಂತ? what the sense? I will tell you. ಏನಂದರೆ ಬೇಸಿಕ್ಲಿ ಐ ಥಿಂಕ್ ಎಸ್ಪೆಷಲಿ ಫೀಮೇಲ್ ಆ್ಯಕ್ಟರ್ಸ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ. ಒಬ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಅವರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ. ಐ ಥಿಂಕ್ ಆಲ್ ಆಫ್ ದ್ಯಾಟ್ ಶುಡ್ ಸ್ಟಾಪ್. ಯಾಕೆ ಗೊತ್ತಾ? ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್. ಎಲ್ಲರಿಗೂ ಹರ್ಟ್ ಆಗುತ್ತೆ, ಅದು ಒಳ್ಳೇದಲ್ಲ. ಓಕೆ, ವಿ ಶುಡ್ ನಾಟ್ ಡೂ ಇಟ್. ಸಿಕ್ಕಾಪಟ್ಟೆ ರಶ್ಮಿಕಾ ಮಂದನದು ನಡೆಯುತ್ತೆ. ಐ ಹ್ಯಾವ್ ಸೀನ್ ಇಟ್ ಮೈ ಸೆಲ್ಫ್ ಆ್ಯಂಡ್ ತೀರಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ಯು ಶುಡ್ ಸ್ಟಾಪ್ ಟ್ರೋಲಿಂಗ್ ಹರ್. ಇಟ್ ಇಸ್ ನಾಟ್ ಗುಡ್ ಎಟ್ ಆಲ್. ಓಕೆ, ಒಬ್ರಿಗೂ ಒಳ್ಳೇದಾಗಲ್ಲ ಅದು. ಆ್ಯಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಎ ಸಾಫ್ಟ್ ಟಾರ್ಗೆಟ್ಸ್. ಯಾಕಂದರೆ ಅವ್ರು ಏನು ಹೇಳಲ್ಲ, ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ. ಐ ಥಿಂಕ್ ದ್ಯಾಟ್ ಇಸ್ ರಾಂಗ್. ಯು ಶುಡ್ ನಾಟ್ ಡೂ ಇಟ್. ಎಲ್ರಿಗೂ ಆ ಸ್ಟ್ರೆಂತು, ಆ ಕರೇಜ್ ಇರಬೇಕಲ್ಲ ಅದನ್ನ ಸಹಿಸ್ಕೊಳ್ಳೋಕ್ಕೆ. ಇಲ್ಲಾಂದರೆ ಅವರು ಒಬ್ಬರು ಕ್ವೆಶ್ಚನ್ ಕೇಳಿದ್ರಲ್ಲ ಆಗಲಿ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ. ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್, ವಾಟ್ ಇಟ್ ವುಡ್ ಬಿ. ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ ಟ್ರೋಲ್ ಮಾಡಿಬಿಡ್ತೀರಾ, ಬಟ್ ಇಮ್ಯಾಜಿನ್ ದ ಪರ್ಸನ್ ಅಟ್ ದ ರಿಸೀವಿಂಗ್ ಎಂಡ್ ಆಫ್ ಇಟ್. ಅವ್ರಿಗೆ ಹಿಂಗೆ ಅನ್ಸ್ಬೋದು. ಇಟ್ ಶುಡ್ ನಾಟ್ ಹ್ಯಾಪನ್. ಇರ್ಬೋದೇನೋ ಅವ್ರ ಮನೆ ಹೈದರಾಬಾದಲ್ಲಿ. ನಾನೇನು ಹೇಳ್ತೀನಿ ಅಂದರೆ, ನಾನು ಹೋದ್ರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಭಾಳ ಕಷ್ಟ. ಸುನೈನಾ ಇದೆ, ಅವರೇ ಪ್ರೊಟೆಕ್ಟ್ ಮಾಡ್ತಾರೆ ಬಿಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.